ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಪತ್ರಕರ್ತರು ಸಮಯ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕು. ಅಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಕಿವಿಮಾತು. ಜನವರಿ 20ರಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಆತ್ಮವಿಶ್ವಾಸ ಶಿಬಿರ. ಪರೀಕ್ಷೆ ಎಂದರೆ ಭಯ ಬೇಡ. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಕೆ ಗಂಗಾಧರ್ ಹೇಳಿಕೆ. ಬೇಲೂರು ಪಟ್ಟಣ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ. ದಾಖಲಾತಿಗಳ ಪರಿಶೀಲನೆ. 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಸೂಚನೆ. ವಾರ್ತೆಗಳ ವಿವರ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಪತ್ರಿಕಾ ಭವನದಲ್ಲಿ ಅತ್ಯಂತ ಸಂಭ್ರಮದಿಂದ ಜರುಗಿತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಟಿವಿ ಶಿವಾನಂದ ತಗಡೂರು ಅವರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿವಾನಂದ ತಗಡೂರು ಅವರು, ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯಬೇಕು. ಪತ್ರಕರ್ತರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸ ಮಾಡಬೇಕು ಎಂದು ಹಿತವಚನ ನೀಡಿ ಶುಭ ಹಾರೈಸಿದರು. ಜಿಲ್ಲಾ ನಿರ್ದೇಶಕರಾದ ಶ್ರೀ ಎಚ್.ವಿ. ಸುರೇಶ್ ಕುಮಾರ್ ಅವರು ಮಾತನಾಡಿ, ಪತ್ರಿಕೋದ್ಯಮದಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯ. ನಾವು ವೃತ್ತಿಯ ಆರಂಭದಲ್ಲಿ ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದೆವು ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಸಂಘದ ಪಾರದರ್ಶಕತೆಯ ಬಗ್ಗೆ ಮಾತನಾಡಿದ ಅವರು, ಸಂಘದ ಪ್ರೆಸ್ ಮೀಟ್ ಮೂಲಕ ಸಂಗ್ರಹವಾದ 2,20,000 ರೂಪಾಯಿಗಳಲ್ಲಿ 1,20,000 ರೂಗಳನ್ನು ಡೆಪಾಸಿಟ್ ಮಾಡಲಾಗಿದ್ದು, ಉಳಿದ ಹಣವನ್ನು ಸಂಘದ ಏಳಿಗೆಗಾಗಿ ಬಳಸಲಾಗಿದೆ. ಖಜಾಂಚಿ ರವಿಕುಮಾರ್ ಅವರು ಪ್ರತಿಯೊಂದು ಪೈಸೆಗೂ ಲೆಕ್ಕಾಚಾರ ಇಟ್ಟಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಎಚ್.ಬಿ. ಮದನಗೌಡರು, ಜಿಲ್ಲಾಧ್ಯಕ್ಷರಾದ ಶ್ರೀ ಜೆ.ಆರ್. ಕೆಂಚೇಗೌಡರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀ ಕೆ.ಪಿ.ಎಸ್. ಪ್ರಮೋದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೆ.ಜಿ. ಸುರೇಶ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಮತ್ತು ತಾಲೂಕು ಉಸ್ತುವಾರಿ ಶ್ರೀ ಬಿ.ಆರ್. ಬೊಮ್ಮೇಗೌಡರು, ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಶೆಟ್ರು, ರಂಗಸ್ವಾಮಿ ಬಾರಸು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ತಾಲೂಕಿನ ಎಲ್ಲ ಪತ್ರಕರ್ತರು ಉಪಸ್ಥಿತರಿದ್ದರು. ಪರೀಕ್ಷೆ ಎಂದರೆ ಯಾವ ಭಯ ಪಡುವುದು ಬೇಡ. ಈ ಕುರಿತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಹಾಗೂ ಆತ್ಮವಿಶ್ವಾಸ ಶಿಬಿರ ಹಮ್ಮಿಕೊಂಡಿರುವುದಾಗಿ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಅಧ್ಯಕ್ಷ ಬಿಕೆ ಗಂಗಾಧರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮುಂಬರುವ ವಾರ್ಷಿಕ ಪರೀಕ್ಷೆಯನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಸಹಕಾರಿಯಾಗುವ ಪರೀಕ್ಷಾ ಸಿದ್ಧತೆ ಮತ್ತು ಆತ್ಮವಿಶ್ವಾಸ ಎಂಬ ವಿಶೇಷ ಶಿಬಿರವನ್ನು ದಿನಾಂಕ 20/1/2026 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ಹಾಸನ ನಗರದ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು. ಖ್ಯಾತ ಶಿಕ್ಷಣ ತಜ್ಞ ಎಎಚ್ ಸಾಗರ್ ಅವರು ಪರೀಕ್ಷಾ ತಯಾರಿ, ಸಮಯ ನಿರ್ವಹಣೆ, ಒತ್ತಡ ನಿರ್ವಹಣೆ ಹಾಗೂ ಆತ್ಮವಿಶ್ವಾಸ ವೃದ್ಧಿ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಶಿಬಿರದಿಂದ ಪ್ರತಿ ವರ್ಷ ಸುಮಾರು 1,200ಕ್ಕೂ ಹೆಚ್ಚು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಂಡು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಇದೇ ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ ಈ ವರ್ಷವೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಸೊ ಅವರು ಸರ್ಕಾರಿ ಆಗಿರಬಹುದು, ಅನುದಾನ ಅಥವಾ ಅನುದಾನ ರಹಿತ ಎಲ್ಲ ಶಾಲೆ 10ನೇ ಕ್ಲಾಸ್ ಮಕ್ಕಳಿಗೆ ಹೌ ಟು ಫೇಸ್ ಎಕ್ಸಾಮ್ಸ್ ಆ್ಯಂಡ್ ದೆನ್ ವಾಟ್ಸ್ ನೆಕ್ಸ್ಟ್ ಆಫ್ಟರ್ SSLC ಅಂತ. ಸೊ ಎಕ್ಸಾಮ್ಸನ್ನು ಫೇಸ್ ಮಾಡೋದು ಹೇಗೆ, SSLC ಎಕ್ಸಾಮ್ ಆದಮೇಲೆ ನಿಮ್ಮ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಉದ್ದೇಶವಾಗಿ ಕಲಾಭವನದಲ್ಲಿ ಇದೇ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹೆಚ್ಚು ಪ್ರಚಾರ ಮತ್ತು ಸಹಕಾರ ಬೇಕಾಗಿದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಅದು ನಮ್ಗೆ ಅದನ್ನು ನೆರವೇರಿಸ್ಕೊಡ್ತಿದ್ದಾರೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟ್ರಿ ನಮ್ಮ ಈ ಝೋನಲ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಪಾಲಾಕ್ಷ ಸರ್ ಅವರು ಕೂಡ ಗೆಸ್ಟ್ ಆಗಿ ಇರ್ತಾರೆ. ಅವರಿಬ್ಬರು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಹಾಸನದಿಂದ ಬಂದಿರೋ ಹುಡುಗ, ರಾಜ್ಯಕ್ಕೆ ಪ್ರಚಲಿತವಾಗಿರುವಂಥ ಸಾಗರ್ ಅಂತ ಹೇಳಿ ಒಬ್ಬ ಒಳ್ಳೆ ರಿಸೋರ್ಸ್ ಪರ್ಸನ್ನು, ಇವರು ಆ ಶಾಲೆ ಮಕ್ಕಳಿಗೆ 2 ಗಂಟೆ ಸುದೀರ್ಘವಾಗಿ
ಹೇಗೆ SSLC ನಂತರ ತಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ಅವರ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಅವ್ರ ಮುಂದಿನ ಟೆಕ್ನಿಕಲ್ ಎಕ್ಸಾಮ್ಸ್ಗಳಿಗೆ ಹೇಗೆ ಪ್ರಿಪ್ರೇಷನ್ಸ್ ಆಗಬೇಕು ಅಂತ 2 ಗಂಟೆಯ ಒಂದು ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಇದನ್ನು ಆದಷ್ಟು ಎಲ್ಲ ಶಾಲಾ ಮಕ್ಕಳುಗಳು, ಎಲ್ಲ ಶಾಲೆಯ ಮುಖ್ಯಸ್ಥರು, ಮುಖ್ಯೋಪಾಧ್ಯಾಯರು ಇದನ್ನೊಂದು ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ನಿಮ್ಮೆಲ್ಲರ ಮೂಲಕ ನಾವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ರಾಯಲ್ ಕಾರ್ಯದರ್ಶಿ ರವಿಕುಮಾರ್, ಖಜಾಂಜಿ ದಿಲೀಪ್, ಕಾರ್ಯಕ್ರಮದ ಚೇರ್ಮನ್ ಯೋಗೇಶ್, ಸಂಸ್ಥೆ ಮಾಜಿ ಅಧ್ಯಕ್ಷ ಸಚಿನ್, ಶ್ರೀನಂದ ಇತರರು ಉಪಸ್ಥಿತರಿದ್ದರು. ಬೇಲೂರು ಸಮೀಪದ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಸೀಲ್ದಾರ್ ಶ್ರೀಧರ್ ಕಂಕರವಾಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ರಷರ್ ದಾಖಲಾತಿಗಳನ್ನು ಪಡೆದುಕೊಂಡು ಪ್ರತಿದಿನ ಎಷ್ಟು ಲೋಡ್ ಹೊರಹೋಗುತ್ತಿದೆ ಎಂಬುದರ ಬಗ್ಗೆ ಪರಿಶೀಲಿಸಿ ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡರು. ಪರಿಶೀಲನೆ ಪೂರ್ಣ ಮುಗಿಯುವವರೆಗೆ 2 ರಿಂದ 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ರಷರ್ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಯಮ ಮೀರಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದೆ, ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಮೇಲ್ನೋಟಕ್ಕೆ ಕ್ರಷರ್ನಿಂದ ಬರುವ ಧೂಳಿನಿಂದ ಜನರಿಗೆ ಸಮಸ್ಯೆಯಾಗುತ್ತಿರುವುದು, ನೆಲದಲ್ಲಿ ಆಳವಾಗಿ ಕಲ್ಲು ಸಿಡಿಸಿರುವುದು ಕಂಡುಬರುತ್ತಿದ್ದು, ಗಣಿಗಾರಿಕೆ ಇಲಾಖೆಯವರು ಯಾವ ರೀತಿ ಅನುಮತಿ ನೀಡಿದ್ದಾರೆ, ಕ್ರಷರ್ ಮಾಲೀಕರು ಯಾವ ನಿಯಮ ಮೀರಿರುವವರು ಎಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. SC/ST ಮೀಟಿಂಗಲ್ಲಿ ಕಂಪ್ಲೇಂಟ್ ಬಂದಿತ್ತು. ಅದ್ರ ಪ್ರಕಾರ ನಾವು ಒಂದ್ಸಲ ಇಲ್ಲಿ ಇವಾಗ ಕಂಪ್ಲೇಂಟ್ ಏನಿತ್ತು ಅಂದರೆ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಕಟ್ಟಡಗಳಿಗೆ ಹಾಳಾಗ್ತಾಯಿದೆ, ಡಸ್ಟಿಂದ ಸರಿಯಾಗಿ ಬೆಳೆಗಳನ್ನು ಬೆಳೆಯೋಕ್ಕಾಗ್ತಾಯಿದೆ ಅಂತ ಸಾಧನಹಳ್ಳಿ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು. ಅದನ್ನು ನಾವು ಸ್ಥಾಪನೆಗೆ ಮಾಡಿದಾಗ ಡಸ್ಟಿಗೆ ಸರಿಯಾಗಿ ಸ್ವಲ್ಪ ನೀರು ಹೊಡೆದೇ ಅದು ಕಂಡು ಬಂದಿದೆ. ಪ್ಲಾಸ್ಟಿಂಗ್ ಯಾವ ತೀವ್ರತೆ ಮಾಡ್ತಾಯಿದ್ರೆ, ಏನು ಪರ್ಮಿಷನ್ ಇದೆ, ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಜಸ್ಟ್ ನಾವು ಪ್ರೈಮರಿ ಏನು ಮಾಡಿದ್ವಿ, ಮೈನಸ್ ಅವ್ರು ತೊಗೊಂಬಂದು ಪೂರ್ತಿ ತನಿಖೆ ಮಾಡಿದ್ವಿ. ಅದ್ರ ಬಗ್ಗೆ ಕಂಪ್ಲೇಂಟ್ ಮೇಲಾಧಿಕಾರಿಗಳು ಸಲ್ಲಿಸ್ತೀವಿ. ಇಲ್ಲ ರೂಲ್ಸ್ ಪ್ರಕಾರ ಇದ್ದರೆ ನಾವು ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ RI ಉದಿತ್, VA ಹನುಮಂತು, ಸುತ್ತಮುತ್ತಲಿನ ಗ್ರಾಮಸ್ಥರುಗಳಾದ ಗಿರೀಶ್, ಧರ್ಮೇಗೌಡ, ಪುಟ್ಟಸ್ವಾಮಿಗೌಡ, ಹೇಮಂತ್, ಕಿರಣ್, ಕುಮಾರ್, ಮೋಹನ್, ದಯಾನಂದ್ ಇತರರು ಹಾಜರಿದ್ದರು. AVK ಕಾಲೇಜು ಆಡಳಿತ ಮಂಡಳಿ ತೆಗೆದುಕೊಂಡ ಪ್ರಾಂಶುಪಾಲರ ಬದಲಾವಣೆ ನಿರ್ಧಾರದಿಂದ ಇಂದು ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸುವ ಪ್ರಮೇಯ ಎದುರಾಯಿತು. ಈ ಹಿಂದೆ ಚಂದ್ರಶೇಖರ್ ಎಂಬುವವರು AVK ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇದೀಗ ಆಡಳಿತ ಮಂಡಳಿ ತಕ್ಷಣಕ್ಕೆ ಶ್ರೀನಾ ಎಂಬುವವರನ್ನ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದು, ಇದು ಈ ಹಿಂದೆ ಇದ್ದ ರಾಜ್ಯಪಾಲರು ಹಾಗೂ ಸಿಬ್ಬಂದಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿಂದೆ ಯಾವುದೇ ಮಾಹಿತಿ ನೀಡಿಲ್ಲದೆ ಏಕಾಏಕಿ ಕಾಲೇಜಿಗೆ ನಾನೇ ಪ್ರಾಂಶುಪಾಲರು ಎಂದು ಹೇಳಿಕೊಂಡು ಬಂದಿರುವ ಶ್ರೀನಾ ನಿನ್ನೆ ಈ ಹಿಂದೆ ಇದ್ದ ಪ್ರಾಂಶುಪಾಲರು ಹಾಗೂ ಸುಮಾರು 10ಕ್ಕೂ ಹೆಚ್ಚು ಬೋಧಕ ಸಿಬ್ಬಂದಿಗಳನ್ನ ಏಕಾಏಕಿ ಕಾಲೇಜಿನಿಂದ ಹೊರ ನಡೆಯುವಂತೆ ತಾಕೀತು ಮಾಡಿದ್ದಾರೆ ಎಂಬುದು ಹಳೆ ಬೋಧಕರ ಆರೋಪವಾಗಿದೆ. ಅಲ್ಲದೆ ವರ್ಷಾನುಗಟ್ಟಲೆ ತರಗತಿಗಳನ್ನ ನಡೆಸಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ಸಜ್ಜುಗೊಳಿಸಿರುವ ನಾವು ಅಪಾರ ಶ್ರಮಪಟ್ಟು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದ್ದೇವೆ. ಆದರೆ ನೂತನ ಪ್ರಿನ್ಸಿಪಾಲ್ ಎಂದು ಹೇಳಿಕೊಂಡು ಬಂದಿರುವ ಶ್ರೀನಾ ಅವರು ನಮ್ಮನ್ನು ಹೊರ ನಡೆಯರಿ ಎಂಬುದು ಎಷ್ಟು ಸರಿ? ಜೊತೆಗೆ ಇನ್ನು ಕೇವಲ 15 ದಿನಗಳು ಪರೀಕ್ಷೆಗೆ ಬಾಕಿ ಇರುವ ಈ ಸಂದರ್ಭದಲ್ಲಿ ನಮ್ಮನ್ನು ಹೊರ ಹಾಕಿರುವುದು ಬೇಸರ ತಂದಿದೆ. ಪರೀಕ್ಷೆ ಮುಗಿಯುವವರೆಗೂ ನಮ್ಮ ಕೆಲಸದ ಅವಧಿಯನ್ನು ವಿಸ್ತರಿಸಿ ನಮಗೆ ಅವಕಾಶ ಮಾಡಿಕೊಡಬೇಕು ಎಂದು ಬೋಧಕ ಸಿಬ್ಬಂದಿಗಳ ಮನವಿ ಮಾಡಿದರು. ಇವರು ಆಡಳಿತ ಮಂಡಳಿಯವರು ಏಕಾಏಕಿ ಯಾರೋ ಪ್ರಜ್ವಲನ್ನು ಮೈಸೂರಿನವರಿಗೆ ಕೊಟ್ಬಿಟ್ಟು ಅವ್ರು ನಮ್ಮ ಲೆಕ್ಚರರ್ಸ್ ನಿನ್ನೆ ಪಾಠಕ್ಕೆ ಹೋದನ್ನೆಲ್ಲ ಪಾಠದಿಂದ ಕ್ಲಾಸ್ ರೂಮಲ್ಲಿ ಕಳಿಸ್ಬಿಟ್ಟು ನೀವು ಬರಬೇಡಿ ಅಂತ ಎಲ್ಲ ವಾಪಸ್ ಕಳಿಸಿದ್ದಾರೆ. ಮತ್ತು ನಮ್ಮ ಮಕ್ಕಳು ಎಲ್ಲ ಗೊಂದಲಿದ್ದಾರೆ. ಪೇರೆಂಟ್ಸ್ ಕೂಡ ನಮ್ಮನ್ನು ನೋಡಿ ಅಡ್ಮಿಷನ್ ಮಾಡಿದ್ದು, ಎಲ್ಲ ಪೇರೆಂಟ್ಸ್ ನಮ್ಮನ್ನು ಅಡ್ಮಿಷನ್ ಮಾಡಿರೋ ಅಂಥದ್ದು. ನಾವು 2 ವರ್ಷ ಮಕ್ಕಳಿಗೆ ಪಾಠ ಮಾಡಿರೋ ಅಂಥದ್ದು, ನಾವೇ ಅಡ್ಮಿಷನ್ ಮಾಡಿಸಿ ಪಾಠ ಮಾಡಿರೋ ಅಂಥದ್ದು. ನಾನು ಕೇಳ್ಕೊಳ್ಳೋವಂಥದ್ದು, ನಮ್ಮ ಲೆಕ್ಚರರ್ಸೇ ಅವರಿಗೆ ಎಕ್ಸಾಮ್ ಮುಗಿಯೋರ್ಗು ಫೆಬ್ರವರಿ 28ನೇ ತಾರೀಕುವರೆಗೂ ನಮ್ಮ ಲೆಕ್ಚರರ್ಸೇ ಅವ್ರಿಗೆ ಪಾಠ ಮಾಡಿ ಇನ್ನು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಕೊಡೋ ಜವಾಬ್ದಾರಿ ನಮ್ಮ ಲೆಕ್ಚರರ್ಸ್ ಇರ್ದೇನೆ. ಜೊತೆಗೆ ಅವ್ರಿಗೆ ಫೈನಲ್ ಸೆಕೆಂಡ್ ಇಯರ್ PUC ಫೈನಲ್ ಎಕ್ಸಾಮ್ಸ್ 28ಕ್ಕಿದೆ. ಅವತ್ತು ಕೂಡ ನಾವು ಮುಗಿಸ್ಕೊಟ್ಟು ಫೆಬ್ರವರಿ 28ನೇ ತಾರೀಕು ನಾವು ಮುಗಿಸ್ಕೊಟ್ಟು ನಾವು ಹೋಗ್ತೀವಿ. ಅವ್ರು ಯಾರಿಗಾರ ಆಡಳಿತ ಮಂಡಳಿ ಯಾರಿಗಾರ ಕಟ್ಕೊಂಡು ಆಡಳಿತ ಮಂಡಳಿ ವಿನಂತಿ ಮಾಡ್ಕೋತೀನಿ, ಮಕ್ಕಳು ಭವಿಷ್ಯ ನನಗೆ ಬೇಕಾಗಿರೋವಂಥದ್ದು. ಅವ್ರ ಭವಿಷ್ಯಕ್ಕೋಸ್ಕರ ಅವ್ರು 28ನೇ ತಾರೀಕುವರೆಗೂ ಅವ್ರು ನಮಗೆ ಲೆಕ್ಚರರ್ಸ್ಗೆ ಪಾಠ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮಕ್ಕಳು ಭವಿಷ್ಯಕ್ಕೆ ಅವ್ರು ನಿಂತ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಇಲ್ಲೇ ಸರ್ ನಾವು ನಮ್ಮ ಲೆಕ್ಚರರ್ಸ್ಗಳೆಲ್ಲ ನಮ್ಮ ಟೀಮಿಂದ ಅವರು ಕಳೆದ 3 ವರ್ಷದಿಂದ ಇಲ್ಲೇ ಪಾಠ ಮಾಡಿರೋ ಅಂಥದ್ದು. ಸರ್ ಈಗ 1 ವಾರದ ಹಿಂದೆ ಸರ್
ಒಂದು ವಾರ 2 ವಾರದ ಹಿಂದೆ ಡಿಸೆಂಬರ್ 30ನೇ ತಾರೀಕು 1ನೇ ತಾರೀಕು ಅವ್ರು ಏಕಾಏಕಿ ಯಾರೋ ಪ್ರಾಂಶುಪಾಲನ್ನು ಕರ್ಕೊಬಂದರು. ಆನಂತರ ನಾವು ಕೇಳ್ಕೊಂಡ್ವಿ, ಮಕ್ಕಳು ಭವಿಷ್ಯ ಇಂಪಾರ್ಟೆಂಟು, ನೀವು ಮಾಡಬೇಡಿ ಅಂತ. ನೆನ್ನೆ ಎಲ್ಲ ಲೆಕ್ಚರರ್ಸ್ನು ಕೂಡ ಅವ್ರನ್ನ ಕಳಿಸಿದ್ದಾರೆ. ಮಕ್ಕಳು ಭವಿಷ್ಯ ನಮಗೆ ಬೇಕಾಗಿರೋಂಥದ್ದು. ಆಡಳಿತ ಮಂಡಳಿ ಕೇಳಬೇಕಲ್ವಾ ನೀವು? ಅದು ಆಡಳಿತ ಮಂಡಳಿನೇ. ನೆನ್ನೆ ಇಲ್ಲಿ ಪ್ರಜ್ವಲ್ ಅನ್ನೋರು ಬಂದ್ಬಿಟ್ಟು ನಮ್ಮ ಲೆಕ್ಚರರ್ಸ್ನ ಕಳಿಸಿರೋ ಅಂಥದ್ದು. ಆಡಳಿತ ಮಂಡಳಿಯವರು ಇವಾಗ ಬಂದು ಉತ್ತರ ಕೊಡಬೇಕು, ನಮಗೆ ಒಂದು ಲೈಟಿಂಗಲ್ಲಿ ಕೊಡಬೇಕು. ಫೆಬ್ರವರಿ 28ನೇ ತಾರೀಕುವರೆಗೂ ನಮ್ಮ ಟೀಮೇ ಲೆಕ್ಚರರ್ಸ್ಗಳೇ ಪಾಠ ಮಾಡಿ ಅವರಿಗೆ ರಿವಿಷನ್ ಮಾಡಿಕೊಡ್ಬೇಕು ಅಂತ ಇದು ಮಾಡ್ಕೊಳ್ಬೇಕು. ಇಲ್ಲ ಸರ್, ಈಗ ಆಡಳಿತ ಮಂಡಳಿಯವರು ಅವ್ರು ಯಾರೋ ಪ್ರಜ್ವಲ್ ಅನ್ನೋರು ಬಿಟ್ಟಿದ್ದಾರೆ, ಅವ್ರು ನಮ್ಮ ಲೆಕ್ಚರರ್ಸ್ನೆಲ್ಲ ಏಕಾಏಕಿ ಕಳಿಸಿರೋ ಅಂಥದ್ದು. ಅಲ್ಲ ಸರ್, ಮುಂಚೆಯಿಂದ 30ನೇ ತಾರೀಕು ಬಂದ್ಬಿಟ್ಟು ನಮಗೆ ಇದು ಕೇಳ್ಕೊಂಡ್ರು. 30ನೇ ತಾರೀಕು ನೀವು ಇದು ಮಾಡ್ಕೋಬೇಕು, ನಾವು ಆಗ ನಾನು ಕೇಳ್ಕೊಂಡಿದ್ದೀನಿ, ಬೇಡಿ ಸರ್ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಟ್ಟು ಇನ್ಚಾರ್ಜ್ ಕೊಡ್ತೀನಿ ಅಂತ ಹೇಳಿದೆ, ಆದರೂ ಕೇಳ್ಕೊಂಡಿಲ್ಲ ಅವರು. ಪ್ರಜ್ವಲ್ ಅವರು ಈಗ ಆಡಳಿತ ಮಂಡಳಿಯವರೇ ಪ್ರಜ್ವಲ್ನ ಇಲ್ಲಿ ಬಿಟ್ಟಿರೋ ಅಂಥದ್ದು. ನೀವು ಅವ್ರ ಹತ್ರ ಮಾತಾಡಿಲ್ವಾ? ಅಲ್ಲ ಸರ್, ನಾವು ಹೇಳಿದ್ವಿ ಅವರಿಗೆ, ಹೇಳಿದ್ರು ನಾವು ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅವರಿಗೆ. ನಾವು ಅದು ಕೇಳ್ಕೊಂಡಿದ್ದೀವಿ, ಎಕ್ಸಾಮ್ ಪರೀಕ್ಷೆ ಮುಗಿಯೋವರೆಗೂ ತೊಂದರೆ ಮಾಡಬೇಡಿ ಅಂತ ಕೇಳ್ಕೊಂಡ್ರು ಕೂಡ ನೆನ್ನೆ ಅವ್ರ ಲೆಕ್ಚರರ್ಸನ್ನು ಕಳಿಸಿ ನಮ್ಮ ಲೆಕ್ಚರರ್ಸ್. ಅಲ್ಲ ಸರ್, ಆಡಳಿತ ಮಂಡಳಿಯವರು ಅವರು ನಮಗೆ ಬಂದು ನಾವು ಹಲವಾರು ಬಾರಿ ಅವ್ರು ಕೇಳ್ಕೊಂಡಿದ್ದೀವಿ ಸರ್, ಪರೀಕ್ಷೆ ಮುಗಿಯೋವರೆಗೂ ನಮ್ಗೆ ಕಳಿಸ್ಬೇಡಿ, ಇದು ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀವಿ. ಆದರೂ ಅವರು ನಮ್ಮ ಮಾತಿಗೆ ಅವ್ರು ಬೆಲೆ ಕೊಟ್ಟಿಲ್ಲ ಸರ್. ಏನು ಸರ್, ಲೆಕ್ಚರರ್ಸು ಸರ್, ಟೋಟಲ್ ಟೀಮು ಸರ್, ಟೋಟಲ್ ಟೀಮು 10-12 ಜನ ಇದ್ದಾರೆ ಸರ್. 12 ಜನ ಲೆಕ್ಚರರ್ಸ್, 10 ಜನ ಲೆಕ್ಚರರ್ಸು. ಈಗ ಎಲ್ಲ ನಮ್ಮ ಲೆಕ್ಚರರ್ಸ್ ತಂಡ ಅವರೇ ಪಾಠ ಮಾಡಿರೋಂಥದ್ದು. ಈಗ ಯಾರೋ ಕ್ಲರ್ಕ್ ಎಲ್ಲ ಸಮೇತ ನಮ್ಮವರೇ ಇದ್ದಿದ್ದು. ಈಗ ನಿನ್ನೆ ಏಕಾಏಕಿ ಅವರು ಮೈಸ್ಟೋನ್ ಪ್ರಜ್ವಲ್ ಅವರು ಯಾರೋ ಲೆಕ್ಚರರ್ಸ್ನ ಕರೆಸಿ ಈ ಥರ ಮಾಡಿರೋಂಥದ್ದು. ಇದರ ಚಂದ್ರಶೇಖರ್ ಅಂತ. ಇದು ಮಕ್ಕಳು ಗೊಂದಲ ಆಗಿದೆ, ಪೇರೆಂಟ್ಸ್ಗಳು ಅವ್ರಿಗೂ ಕೂಡ ಗೊಂದಲ ಇದೆ. ಅದರಿಂದ ನಾವು ಹೇಳ್ತಾ ಇರೋಂಥದ್ದು, ನಮ್ಮ ಟೀಮೇ ಅವರಿಗೆ ಪಾಠ ಮಾಡಿದ್ದೀವಿ. ಕೊನೆ ಎಕ್ಸಾಮ್ ಮುಗಿಯೋವರೆಗೂ ಅವರು ನಮಗೆ, ನಮ್ಮ ತಂಡಕ್ಕೆ, ಅವ್ರ ಮಕ್ಕಳಿಗೋಸ್ಕರ ಭವಿಷ್ಯಕ್ಕೋಸ್ಕರ ಅವರು ಫೆಬ್ರವರಿ 27ನೇ ತಾರೀಕುವರೆಗೂ ಅವ್ರ ಅನುಕೂಲಗಳು ಮಾಡಿಕೊಡ್ಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಕೇಳ್ಕೊತೀನಿ. ಹಾಗೆ ಇಲ್ಲಿ ಗೊಂದಲ ಆಗಿದ್ದ ಕಾರಣ ಪ್ರಜ್ವಲ್. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಪ್ರಜ್ವಲ್, ಈ ಹಿಂದೆ ಇದ್ದ ಪ್ರಾಂಶುಪಾಲರಾದ ಚಂದ್ರಶೇಖರ್ ಅವರು ಪರೀಕ್ಷೆಯಲ್ಲಿ ಮಕ್ಕಳಿಗೆ ಮನಬಂದಂತೆ ಅಂಕಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಪರೀಕ್ಷೆ ಬರೆದ ಅಂಕಪಟ್ಟಿಗಳ ಬಗ್ಗೆ ವಿಚಾರಿಸಿದರೆ ಕಳೆದು ಹೋಗಿದೆ ಎಂಬ ಸಬೂಬು ಹೇಳಿಕೊಂಡು ವಿದ್ಯಾರ್ಥಿಗಳನ್ನು ಉತ್ತಮ ಮಾರ್ಗದಲ್ಲಿ ನಡೆಸುವ ಬದಲಾಗಿ ಅಡ್ಡ ಮಾರ್ಗದ ಮೂಲಕ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ವಿಚಾರ ಆಡಳಿತ ಮಂಡಳಿಯ ಗಮನಕ್ಕೆ ಬರುತ್ತಿದ್ದಂತೆ ನನ್ನನ್ನು ಈ ಕಾಲೇಜಿಗೆ ಪ್ರಾಂಶುಪಾಲನಾಗಿ ನೇಮಕ ಮಾಡಿದ್ದಾರೆ. ಯಾವುದೇ ಬೋಧಕ ಸಿಬ್ಬಂದಿಯನ್ನು ನಾನು ಹೊರನಡಿಗೆರಿ ಎಂದು ಹೇಳಿಲ್ಲ. ಈ ಆರೋಪ ಸುಳ್ಳು ಎಂದ ಅವರು, ಆಡಳಿತ ಮಂಡಳಿ ತೆಗೆದುಕೊಂಡ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧ ಎಂದು ಹೇಳಿದರು. ಪ್ರಜ್ವಲ್ ಅಂತ ಮೈಲ್ಸ್ಟೋನ್ ಅಕಾಡೆಮಿಯಿಂದ ಇದ್ದೀನಿ ಸರ್. ಆ್ಯಕ್ಚುಲಿ ಏನಾಗಿದೆ ಅಂದರೆ, ಇಲ್ಲಿ ಕ್ವಾರ್ಕ್ ಅಕಾಡೆಮಿ ಚಂದ್ರಶೇಖರ್ ಅವರು ಮಕ್ಕಳುಗಳಿಗೆ ಕ್ಲಾಸ್ ಮಾಡ್ತಾಯಿದ್ರು. ಅವರು ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ ಮಕ್ಕಳುಗಳಿಗೆ ಪೇಪರ್ನ ಕರೆಕ್ಷನ್ನೇ ಮಾಡದೆ ಮಾರ್ಕ್ಸ್ ಹಾಕ್ಬಿಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಅವರು, ನೀವು ಬಂದು ಪೇಪರ್ಗಳನ್ನ ಕೊಡಬೇಕು, ಮಾರ್ಕ್ಸ್ಗಳನ್ನ ಯಾಕೆ ಮಕ್ಕಳುಗಳಿಗೆ ಸುಳ್ಳು ಹಾಕಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೀವು ಬಂದು ನಮ್ಮನ್ನು ಮೀಟ್ ಆಗಬೇಕು ಅಂತ ಹೇಳಿ ಚಂದ್ರಶೇಖರ್ ಅವ್ರಿಗೆ ನಿನ್ನೆ ಹೇಳಿದ್ರು. ನನಗೆ ಹೇಳಿದ್ರು, ಸರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು. ನಾನು ಅದನ್ನು ಇನ್ಫಾರ್ಮ್ ಮಾಡಿದ್ದೀನಿ. ಇವರು ಏಕಾಏಕಿ ಪಾಠಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಎದ್ದೋಗ್ಬಿಟ್ಟು ಇವಾಗ ನಮ್ಮ ಮೇಲೆ ಬಂದು ದೂರ್ತಾ ಇದ್ದಾರೆ. ಇದು ಯಾವುದೇ ರೀತಿ ಅಕ್ಸೆಪ್ಟೇಬಲ್ ಅಲ್ಲ ಸರ್. ಯಾಕೆಂದರೆ ಮಕ್ಕಳುಗಳಿಗೆ ಸರ್, ಇವಾಗ ಒಬ್ಬ ವಿದ್ಯಾರ್ಥಿ ಜಸ್ಟ್ ಪಾಸ್ ಆಗುವಂಥ ಮಗು ತನಗೆ ಬಂದಿರೋ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಮಾರ್ಕ್ಸೇ ನಾವು ಸುಳ್ಳಾಗಿ ಕೊಟ್ಟರೆ ಆ ಮಗು ಎಕ್ಸಾಮಿನೇಷನ್ ಆಗಿ ಹೋಗಿ ಫೇಲ್ ಆದರೆ ಯಾರು ಸರ್? ಇವತ್ತು ನಡೀತಾ ಇರುವಂಥ ಅನ್ಯಾಯಗಳ ಮಧ್ಯದಲ್ಲಿ, ದುಡ್ಡಿಗೋಸ್ಕರ ಎಜುಕೇಷನ್ ಸಿಸ್ಟಮ್ನ ಸ್ಕ್ರ್ಯಾಪ್ ಮಾಡ್ತಾ ಇರುವಂಥ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಒಳ್ಳೇದಾಗಲಿ ಅಂತ ಹೇಳಿ ಬಂದು ನಿಂತು ಮಾತಾಡಿದ್ದು. ಸೊ ಆ್ಯಕ್ಚುಲಾಗಿ ನಾವು ಪ್ರಿನ್ಸಿಪಲ್ ಮೇಡಮ್ ಸಮೇತ ಅವ್ರನ್ನ ತುಂಬ ಸಲ ಕರೆದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಪೇಪರ್ಸ್ ಎಲ್ಲಿ ಅಂದರೆ ಬಂಡಲ್ ಕಳೆದೋಗಿದೆ ಅಂತ ಆನ್ಸರ್ ಕೊಡ್ತಾ ಇದ್ದಾರೆ. ಒಂದು ಮಗುಗೂ ಸಮೇತ ಪೇಪರ್ ಕರೆಕ್ಷನ್ ಮಾಡದೆ ಮಾರ್ಕ್ಸ್ ಹಾಕಿದ್ದಾರೆ. ಸರ್, ಈಗ ನೀವೇ ಹೇಳಿದ್ರಿ ಬಂಡಲ್ ಕಳೆದೋಗಿದೆ ಅಂತ ಆನ್ಸರ್ ಮಾಡ್ತಿದ್ದಾರೆ ಅಂತ, ಬಟ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಪೇಪರ್ ಕರೆಕ್ಷನ್ ಮಾಡದಲ್ಲೇ ಮಾರ್ಕ್ಸ್ ಕೊಟ್ಟಿದ್ದಾರೆ? ಸರ್, ಮೇಡಮ್ ಮಾತ್ರ ಲೆಕ್ಚರರ್ಸೇ ಒಪ್ಕೊಂಡಿದ್ದಾರೆ. ಇಂಗ್ಲೀಷ್ ಲೆಕ್ಚರರ್ ಒಬ್ಬರು ಇವ್ರ ಹತ್ರ ಒಪ್ಕೊಂಡಿದ್ದಾರೆ. ಅವರು ಫೀಸ್ ಕಲೆಕ್ಷನ್ ಆಗಬೇಕಾಗಿತ್ತಂತೆ. ಆ ಫೀಸ್ ಕಲೆಕ್ಷನ್ಗೋಸ್ಕರ ಪೇರೆಂಟ್ಸ್ ಎಲ್ಲಿ ಮಕ್ಕಳು ಫೇಲ್ ಆಗಿದ್ದಾರೆ ಅಂದರೆ ಫೀಸ್ ಕಟ್ಟೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಫೀಸ್ ಕಲೆಕ್ಷನ್ಗೋಸ್ಕರ ಸುಳ್ಳು ಹೇಳಿದ್ದಾರೆ, ಮಕ್ಕಳುಗಳಿಗೆ ಸುಳ್ಳು ಮಾರ್ಕ್ಸ್ ಕೊಟ್ಟಿದ್ದಾರೆ. ಈ ಬಂಡಲ್ ಕೇಳ್ತಾ ಇದ್ರೆ ಇವತ್ತು ಸಮೇತ ಬಂಡಲ್ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅವರು. ಇದಕ್ಕೆ ಮ್ಯಾನೇಜ್ಮೆಂಟ್ ಏನು ಹೇಳಿದ್ರು ಅಂದರೆ, ಅವರೆಲ್ಲರಿಗೂ ಅಲ್ಲೊಂದು ಸ್ವಲ್ಪ ಕೆಲಸ ಪಾಸ್ ಮಾಡಿ ನಮ್ಮನ್ನು ಬಂದು ಭೇಟಿಯಾಗಕ್ಕೆ ಹೇಳ್ರಪ್ಪ ಅಂತ ಹೇಳಿದ್ರು. ಇವ್ರು ಭೇಟಿಯಾಗಕ್ಕೆ ಹೇಳಿದ್ರೆ ಇವರೆಲ್ಲರೂ ಎದ್ಬಿಟ್ಟು ಬ್ಯಾಗ್ ತಗೊಂಡು ಹೋಗಿದ್ದಾರೆ.
ಸರ್ ನಮ್ಮನ್ನು ಕರ್ಕೊಂಡು ಬಂದಿರೋದು AVK ಕಾಲೇಜ್ ಮ್ಯಾನೇಜ್ಮೆಂಟು. ಯಾರು? ಜಗದೀಶ್ ಸರ್ ಅವರು ಸೆಕ್ರೆಟರಿ ಆಗಿದ್ದಾರೆ. ಅವರೇ ನಮಗೆ ಇಲ್ಲಿ ಮಕ್ಕಳುಗಳಿಗೆ ಏನು ಅವ್ರಿಗೆ ನೀಟು CET JEE ಯಾವುದು ಪಾಠಗಳನ್ನ ಹಿಡ್ದಿಲ್ಲ ಸರ್. ಇವತ್ತು ಮಕ್ಕಳುಗಳಿಗೊಂದು ಒಳ್ಳೆ ಎಜುಕೇಷನ್ ಸಿಸ್ಟಮ್ ಕೊಡ್ತಾ ಇರುವಂಥ ಹಲವಾರು ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಕೂಡ ಒಂದು ಅನ್ನೋ ಒಂದು ಕಾರಣಕ್ಕೆ ಮ್ಯಾನೇಜ್ಮೆಂಟ್ ಅವ್ರು ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬಂದು ಕರ್ಕೊಬಂದಿರೋದಂಥದ್ದು. ಮಾತಾಡಿದ್ರು ಮತ್ತೆ ಮೀಟಿಂಗ್ ಸರ್ ಮೀಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಮೀಟಿಂಗ್ ಪ್ರಕಾರವಾಗಿ ಚಂದ್ರಶೇಖರ್ ಅವರು ಮ್ಯಾನೇಜ್ಮೆಂಟ್ ಅವ್ರಿಗೆ ಏನು ಹೇಳಿದ್ದಾರೆ ಅಂದರೆ 16ನೇ ತಾರೀಕು ನಾನು ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ, ನಾನು ಫೀಸ್ ಕಲೆಕ್ಷನ್ ಮಾಡ್ಕೋಬೇಕು ಸರ್, ಫೀಸ್ ಕಲೆಕ್ಷನ್ಗೋಸ್ಕರ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಿನ್ನೆಗೆ 16ನೇ ತಾರೀಕು ಸರ್. ಇವ್ರು ಏನಂತ ಅಂದರೆ ಈ ವಿಷಯಗಳನ್ನೆಲ್ಲ ಮರೆಮಾಚಿ ನಮ್ಮನ್ನು ಮಾತ್ರ ಬಂದ್ಬಿಟ್ಟು ಪ್ರಜ್ವಲ್ ಆನ್ಸರ್ ಮಾಡಬೇಕು, ಪ್ರಜ್ವಲ್ ಆನ್ಸರ್ ಮಾಡಿ. ಅವ್ರು ನನ್ನನ್ನೆಲ್ಲ ಸರ್ ಕೇಳಬೇಕಾಗಿರೋದು, ಅವ್ರು ಕೇಳಬೇಕಾಗಿರೋದು ಮ್ಯಾನೇಜ್ಮೆಂಟ್ ಹತ್ರ ಅವ್ರು ಹೋಗಿ ಮಾತಾಡಬೇಕು. ಯಾಕೆ ಸರ್ ಏನಕ್ಕೆ ಹಿಂಗಾಗಿದೆ ಅಂತ. ಮ್ಯಾನೇಜ್ಮೆಂಟ್ ಏನಕ್ಕೆ ಹಿಂಗೆ ಮಾಡ್ತಾ ಇದೆ ಅಂದರೆ ಪ್ರಿಪ್ರೇಟರಿ ಪೇಪರ್ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಮಕ್ಕಳುಗಳಿಗೆ ಸುಳ್ಳು ಮಾರ್ಕ್ಸ್ 10 ಜನ ಕಳಿಸಿದ್ದಾರೆ, 10 ಜನ ಕಳಿಸಿದ್ದಾರೆ. ಯಾರು ಕಳಿಸಿಲ್ಲ ಸರ್, ಯಾರು ಕಳಿಸ್ಲಿಲ್ಲ. ಅವ್ರಿಗೆ ಹೇಳಿದ್ದು ಇಷ್ಟೇ, ಹೋಗಿ ಮ್ಯಾನೇಜ್ಮೆಂಟ್ನ ಮೀಟ್ ಮಾಡಬೇಕಂತೆ ಸರ್. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್. ಇನ್ನು ಇವರಿಬ್ಬರ ನಡುವಿನ ಜಗಳದಲ್ಲಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ, ಕೂಡಲೇ ಸರಿಯಾದ ನಿರ್ಧಾರ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಕೆಲಸ ಮಾಡಬೇಕು, ಇಲ್ಲವಾದರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ಹಳೆಯ ಪ್ರಿನ್ಸಿಪಾಲ್ ಚಂದ್ರಶೇಖರ್ ಹಾಗೂ ಅವರ ತಂಡವೇ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ, ಅವರಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಪೋಷಕರು ಒಕ್ಕೊರಲಿನಿಂದ ಒತ್ತಾಯಿಸಿದರು. ನಾನು ರೇಖಾ ಅಂತ, ನಂದು ಒಬ್ಬರು ಮಕ್ಕಳನ್ನ ಸೇರಿಸಿಲ್ಲ, ನಾನು ಇಬ್ಬರನ್ನ ಸೇರಿಸಿದ್ದೀನಿ, ಟ್ವಿನ್ಸ್ ಭುವನ್ ಮತ್ತು ಭೂಷಿತಾ ಅಂತ. ಏನಾಗಿದೆ ಅಂದರೆ ನಾನು ಫೋನ್ ಮಾಡಿದ್ದೀನಿ ಜಗದೀಶ್ ಸರ್ಗೆ, ಮ್ಯಾನೇಜ್ಮೆಂಟ್ ಅಂತಾರಲ್ಲ ಅವರಿಗೆ. ಅವ್ರು ಮಾತಾಡೋದಕ್ಕೆ ತಯಾರಿಲ್ಲ. ಇವ್ರ ಕೈಲಿ ಪ್ರಜ್ವಲ್ ಕೈಲಿ ಕೊಡ್ತಾರೆ ಫೋನ್ನ. ಏನಕ್ಕೆ ಕೊಡ್ತಾರೆ ಫೋನ್ನ? ಮಾತಾಡಬೇಕಾಗಿರೋರು ಅವರು. ಪ್ರಜ್ವಲ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಜಗದೀಶ್ ಅವ್ರು ಯಾರು ಅಂತ ಗೊತ್ತಿಲ್ಲ, HM ಯಾರಿದ್ರು ಅನ್ನೋದು, ಪ್ರಿನ್ಸಿಪಲ್ ಯಾರಿದ್ರು ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಒಬ್ಬರೇ, ಅದು ಚಂದ್ರು ಸರ್. ಅವ್ರ ಮುಖಾಂತರನೇ ನಾವು ಎಲ್ಲ ಲೀವ್ ಆಗಲಿ ಮತ್ತೊಂದಾಗಲಿ ನಾವು ಕೇಳ್ಕೊತಿದ್ದು. ಮಕ್ಕಳಿಗೆ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್, ಯಾರನ್ನ ಕೇಳಬೇಕು ಲೀವ್ನ, ಮತ್ತೇನಾದರೂ ಕೇಳಿದ್ರೆ ಸಿಲೆಬಸ್ ಬಗ್ಗೆ ಕೇಳಿದ್ರೆ ಇಲ್ಲ ಹೊಸ ಪ್ರಿನ್ಸಿಪಲ್ ಬಂದಿದ್ದಾರೆ ಅಂತಾರೆ. ನಾನು ಕೇಳ್ಕೊಂಡಿದ್ದೇನಂತ, ಇಲ್ಲ ಸರ್ 2 ತಿಂಗಳು ಟೈಮ್ ಇದೆ, ನೀವು ಅದನ್ನು ಮುಗಿಸಿದ ಮೇಲೆ ನೀವು ಇದು ಮಾಡಿ ಅಂತ ಹೇಳಿದ್ದು. ಬಟ್ ಅವ್ರೇನು ಹೇಳೋದು, ಇಲ್ಲ ಅವರು ಭರವಸೆನೇ ಕೊಟ್ಟಿದ್ದಾರೆ, ನನ್ನ ಹತ್ರ ರೆಕಾರ್ಡು ಇದೆ. ಅದು ಏನಂತ ಹೇಳಿರೋದು, ಇಲ್ಲ ಎಕ್ಸಾಮ್ ಮುಗಿಯೋ ತನಕ ನಿಮ್ಮ ಮಕ್ಕಳನ್ನ ಯಾವುದೇ ಥರ ಟಚ್ ಮಾಡಲ್ಲ, ಅದೇ ಟೀಮು ಮುಂದುವರಿಯುತ್ತೆ ಅಂತ. ಇವಾಗ ನೋಡಿದ್ರೆ ನಿನ್ನೆ ಏಕಾಏಕಿ ಕಳಿಸಿದ್ದಾರೆ. ಏನಕ್ಕೆ ಕಳಿಸಿದ್ದಾರೆ ಅಂತ ಕೇಳಕ್ಕೆ ಬಂದಿದ್ದೀವಿ. ಅವರೇ ಈಗ ನಮ್ಮ ಮಕ್ಳಿಗೆ ಅವ್ರು ಮುಗಿಸ್ಕೊಡ್ಬೇಕು. ನಾವು ಅವ್ರು ಕೇಳಿದ್ರೆ ಏನಂತಾರೆ, ನೀವು ಚಂದ್ರು ಸರ್ ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತಾರೆ. ನಾವು ಯಾರ ಪರವಾಗೂ ಮಾತಾಡ್ತಾ ಇಲ್ಲ, ನಮ್ಮ ಮಕ್ಕಳು ಭವಿಷ್ಯಕ್ಕೆ ಮಾತಾಡ್ತಾ ಇದೀವಿ ಅಷ್ಟೇ. ಅದನ್ನ ಅವರು ಮಾಡ್ಕೊಡ್ಲೇಬೇಕು, ಇದೇ ಟೀಮ್ ಮುಂದುವರಿಸಬೇಕು, ಎಕ್ಸಾಮ್ ಮುಗಿಯೋ ತನಕ ಮಾಡಬೇಕು. ಫೋನ್ ಇಲ್ಲ ಒಂದು ಇದು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಇಂಥವ್ರು ಇಲ್ಲಿ ಕೂರಿಸಿದ್ದೀವಿ ನಾವು ಅಂತಲೂ ಹೇಳಿಲ್ಲ. ಹೇಳಿದ್ರೆ ಹೇಳ್ತಾರೆ ನಿಮ್ಗೆ ಯಾಕೆ ಹೇಳ್ಬೇಕಂತಾರೆ. ಮತ್ತು ನಮ್ಗೆ ಹೇಳ್ದೇ ನಮ್ಮ ಮಕ್ಳ ಬಗ್ಗೆ ಮತ್ತು ನಾವೇ ಯಾರ ಹತ್ರ ತಿಳ್ಕೊಳ್ಳೋದು? ಅದನ್ನೇ ಕೇಳ್ತಾ ಇರೋದು. ಇಲ್ಲ ಸರ್, ನಮ್ಗೆ ಇವರೇ ಟೀಮ್ ಮುಂದುವರಿಬೇಕು, ಮತ್ತು ಎಕ್ಸಾಮ್ ಮುಗಿಯೋ ತನಕ ಇವ್ರದೇ ಜವಾಬ್ದಾರಿ, ನಮ್ಮ ಮಕ್ಕಳೆಲ್ಲ ಇವ್ರ ಜವಾಬ್ದಾರಿನ. ಆಗಲ್ಲ ಅಂದರೆ ಕಳಿಸ್ಬಿಡ್ಲಿ, ಅವ್ರ ಅಕಾಡೆಮಿಗೆ ನಾವು ಅಲ್ಲೇ ಸೇರಿಸ್ಕೊಳ್ತೀವಿ. ಆಡಿಯೋದಲ್ಲಿ ಇದೆ ಸರ್, ಅದೇ ನಾವು ನಿಮ್ಮನ್ನ ಸೇರಿಸಿ, ನಾವು ನಿಮ್ಮನ್ನ ನಂಬ್ಕೊಂಡು ಏನು ಸೇರಿಸಿಲ್ಲ. ನಾವು ಟೀಮ್ ಬಂದು ನಮ್ಮನ್ನ ಕೇಳ್ಕೊಂಡಿರೋದಕ್ಕೆ ಚಂದ್ರು ಸರ್ ಟೀಮ್ನ ನೋಡಿ ನಾವು ಸೇರಿಸಿರೋದು. AVK ಕಾಲೇಜ್ಗೆ ಸೇರ್ಸೋಕ್ಕೆ ಮೊದಲೇ ಭಯ ಪಡ್ತಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನಾವು ಚಂದ್ರು ಸರ್ ಟೀಮ್ನ ನೋಡಿ ನಾವು ಸೇರಿಸಿರೋದು. ಅದಕ್ಕೋಸ್ಕರ ಇವಾಗ ಟೀಮ್ ಬೇಕೇ ಬೇಕು ಸರ್ ನಮಗೆ, ಮತ್ತು ಇವರೇ ನಡೆಸಬೇಕು. ನಮ್ಮ ಮಕ್ಕಳು ಭವಿಷ್ಯ ಇರೋದೇ ಇವ್ರ ಕೈಲಿ. ಓದ್ತಿದ್ದೀನಿ AVK PU ಕಾಲೇಜಲ್ಲಿ. ನಾನು 2024 AVK PU ಕಾಲೇಜಲ್ಲಿ ನಮ್ಮ ಚಂದ್ರಶೇಖರ್ ಸರು, ಮುರಳಿ ಸರ್ ಎಲ್ಲ ಇದ್ದರು. ಅವ್ರನ್ನ ನೋಡಿ ನಾನು ಅಡ್ಮಿಷನ್ ತೊಗೊಂಡಿದ್ದು. ನಿನ್ನೆ ಏಕಾಏಕಿ ನಮ್ಮ ಲೆಕ್ಚರರ್ಸ್ನ 10:30 10:45 ಕಾಲೇಜಿಂದ ಅವ್ರು ಹೋದರು. ಅದ್ರ ಮೇಲೆ ವಾಪಸ್ ನಮಗೆ ಕ್ಲಾಸ್ ಅವ್ರು ತಗೊಂಡಿಲ್ಲ. ಅದಕ್ಕೆ ನಮಗೆ ನಮ್ಮ ಲೆಕ್ಚರ್ಸೇ ಕ್ಲಾಸ್ ತಗೋಬೇಕು ಅಂತ ನಮ್ಮ ವಿನಂತಿ. ಈಗ ಹೊಸ ಲೆಕ್ಚರರ್ಸ್ ಫ್ಯಾಕಲ್ಟೀಸ್ ಎಲ್ಲ ಚೇಂಜ್ ಆಗಿದೆಯಲ್ಲ, ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ ಹೇಗೆ? ಅದರಿಂದ ನಮಗೆ ಪ್ರಾಬ್ಲಮ್ ಇನ್ ದ ಸೆನ್ಸು, ನಮ್ಮ ಲೆಕ್ಚರರ್ಸ್ ನಮಗೆ ಓದಿಸ್ತಿದ್ದಾರೆ ಸ್ಟಾರ್ಟಿಂಗಿಂದ. ನಾವು ಎಷ್ಟು ಓದ್ತೀವಿ, ಏನು ಓದಿದ್ದೀವಿ ಅವ್ರಿಗೆ ಅದು ಚೆನ್ನಾಗಿ ಗೊತ್ತಿರುತ್ತೆ. ನಮಗೆ ಏನು ಓದಿಸ್ಬೇಕು ಇನ್ನು ಮುಂದೆ, ಇನ್ನು ಇವ್ರಿಗೆ ಏನು ಓದಿಸ್ಬೇಕು, ಯಾವ ಬ್ಯಾಚಿಗೆ ಎಷ್ಟು ಓದಿಸ್ಬೇಕು ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಅದನ್ನು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ನಾವು ಹೇಳ್ತಿರೋದು. ಜಿಲ್ಲೆಯ ರೈತರು ಹಾಗೂ ಬಡಜನರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶನಿವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು.
ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, ಬೀರನಹಳ್ಳಿ ಕೆರೆ ಪ್ರದೇಶದಲ್ಲಿ 2007ರಲ್ಲಿ ಬಡವರಿಗೆ ನಿವೇಶನ ನೀಡಿದ್ದ ಸರ್ಕಾರ ನಂತರ ಅದನ್ನು ಹಿಂಪಡೆದಿದ್ದು ಈವರೆಗೂ ಪರ್ಯಾಯ ನಿವೇಶನ ಕಲ್ಪಿಸಿಲ್ಲ ಎಂದು ಆರೋಪಿಸಿದರು. ಇದರಿಂದಾಗಿ ಅಲ್ಲಿನ ಅನೇಕ ಕುಟುಂಬಗಳು ಇಂದು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅವರಿಗೆ ಪರ್ಯಾಯ ನಿವೇಶನ ನೀಡುವ ಮೂಲಕ ಬದುಕನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಇದೇ ರೀತಿಯ ಸಮಸ್ಯೆ ಬೇಲೂರು ತಾಲೂಕಿನ ಬಂಟಿನಹಳ್ಳಿ ಗ್ರಾಮದಲ್ಲಿಯೂ ಉಂಟಾಗಿದೆ. ಅಲ್ಲಿ 400ಕ್ಕೂ ಹೆಚ್ಚು ವಿವಿಧ ಸಮುದಾಯಗಳಿಗೆ ಸೇರಿದ ಜನರು ವಾಸವಾಗಿದ್ದು ಅವರಿಗೆ ಇದುವರೆಗೂ ನಿವೇಶನ ನೀಡದೆ ವಂಚಿಸಲಾಗುತ್ತಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ಒದಗಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರಾವು ಹಾಕುವ ಮೂಲಕ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಅಲ್ಲದೆ ಜಿಲ್ಲೆಯಲ್ಲಿ ಬಡ ರೈತರ ಸಾಲಕ್ಕೆ ಸಂಬಂಧಿಸಿ ಆನ್ಲೈನ್ ಮೂಲಕ ಅವರ ಆಸ್ತಿಗಳನ್ನು ಹರಾಜು ಮಾಡುವ ಪ್ರಕ್ರಿಯೆ ನಡೆಯುತ್ತಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಈ ಹರಾಜು ಪ್ರಕ್ರಿಯೆಯಿಂದ ರೈತರಿಗೆ ಪೂರ್ಣ ಮಾಹಿತಿ ದೊರೆಯದೆ ಅವರ ಜಮೀನು ಹಾಗೂ ಆಸ್ತಿ ಪಾಸ್ತಿ ನೇರವಾಗಿ ಬ್ಯಾಂಕ್ ಪಾಲಾಗುತ್ತಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಇಂತಹ ಆನ್ಲೈನ್ ಹರಾಜು ಪ್ರಕ್ರಿಯೆಗೆ ಕಡಿವಾಣ ಹಾಕಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲಸ ಏನಾರ ಮಾಡಿದ್ರೆ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಅಲಿವೇಶನದಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಕಾರಣ ಈ ಕಾರಣದಲ್ಲಿ ಇವತ್ತು ಹೇಳ್ತಿದ್ದೀನಿ, ಏನು ಬಡವರು ಬಂದಿದ್ದಾರೋ ನಮ್ಮ ಬೇಲೂರು ತಾಲೂಕು ಇರ್ಬೋದು, ಹಾಸನ ಕಸ್ಬಾ ಇದ್ದೇವೋ, ಅವ್ರು ಏನಾರ ಈ 22ನೇ ತಾರೀಕು ತನಕ ನಾವು ಗಡುವು ಕೊಟ್ಟಿರ್ತೀವಿ. 26ನೇ ತಾರೀಕಿಗೆ ಇವ್ರು ಏನು ಅದ್ರ ಬಗ್ಗೆ ನಮ್ಮ ಕರೆದೇನು ಮಾಡಿಲ್ಲ ಅಂದರೆ ಗಣನಾ ರಾಜ್ಯೋತ್ಸವ ಟೈಮಲ್ಲಿ ಮಂತ್ರಿ ಬಂದಾಗ ಆ ಮಂತ್ರಿನ ಗೆರವು ಕೆಲಸ ಮಾಡಿ ನಮ್ಮ ನ್ಯಾಯನ ನಾವು ಪಡ್ಕೊಳ್ಳೋಂಥ ಕೆಲಸನ ನಾವು ಮಾಡ್ತೀವಿ. ಬ್ಯಾಂಕ್ನವರು ಎಚ್ಚರಿಕೆಯಾಗಿ ಇರಬೇಕು. ರೈತರನ್ನ ನೋಟಿಸ್ ಕೊಡೋದು, ನಮ್ಮ ಜಮೀನನ್ನ ಸುತ್ಕೊಂಡು ನೀವು ಏನೋ ಶಾಪಿಗೆ ಸುತ್ಕೊಂಡು ನೀವು ಹೋಗಲ್ಲ. ಬೆಳೆಗೆ ಸಾಲ ತೊಗೊಂಡಿದ್ದೀವಿ, ಕೆಲವರು ಯಾವುದೋ ಒಂದು ಅಭಿವೃದ್ಧಿಗೆ ಸಾಲ ತೊಗೊಂಡಿರ್ತಾರೆ. ಆ ಕಾಪಿ ತೋಟದಲ್ಲಿ ಸಾಲ ತೊಗೊಂಡಿದ್ರೆ ನೋಟಿಸ್ ಕೊಟ್ಟು ಕೋರ್ಟಿಂದ ಮುಖಾಂತರದಿಂದ ನೀವು ಏನಾರ ಎಚ್ಚರಿಕೆಯನ್ನು ಕೊಡ್ತಿದ್ರೆ ಇದ್ರ ಬಗ್ಗೆ ಯಾವ ಹೋರಾಟ ನಡೆಯುತ್ತೆ ಅನ್ನೋದು ಇವತ್ತು ಸ್ವಲ್ಪ ಜನ ನಾವು ಬರ್ತಿದ್ದೀವಿ. ಎಲ್ಲ ರೈತರಲ್ಲಿ ಜಿಲ್ಲೆನ ಗಡುನ ಕೊಟ್ಟು ಎಲ್ಲರೂ ಇಲ್ಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಡುಗೆ ಮಾಡ್ಕೊಂಡು ಅನಾದಿಷ್ಟ ಕಾಲ ಕೂರಬೇಕಾಗುತ್ತೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ರಾಜ್ಯ ಸಂಚಾಲಕ ಸಾದಿಕ್ ಪಾಷಾ, ಗಂಗಾಧರ್, ಜಿಲ್ಲಾ ಕಾರ್ಯದರ್ಶಿ ವಿಠಲ್ ಇತರರು ಉಪಸ್ಥಿತರಿದ್ದರು. ಮಾತುಕತೆಗೆಂದು ಕರೆಸಿ ಅಳಿಯನಿಂದ ಮಾವನ ಕೊಲೆ ನಡೆದಿರುವ ಪ್ರಸಂಗ ಬೆಳ್ಳಾವರದಲ್ಲಿ ನಡೆದಿದೆ. ಬೇಲೂರು ತಾಲೂಕು ಅರೇಹಳ್ಳಿ ಹೋಬಳಿ ಬೆಳ್ಳಾವರದಲ್ಲಿ ಮಾತುಕತೆ ನಡೆಸುವ ನೆಪದಲ್ಲಿ ಅಳಿಯನೇ ತನ್ನ ಮಾವನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘಟನೆ ನಡೆದಿದೆ. ಈ ಘಟನೆ ಇಡೀ ಗ್ರಾಮದಲ್ಲಿ ಭೀತಿ ಹಾಗೂ ಆಘಾತ ಮೂಡಿಸಿದ್ದು, ಆರೋಪಿ ನಾಪತ್ತೆಯಾಗಿದ್ದು ಶೋಧಕ್ಕಾಗಿ ಅರೇಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ನಿವಾಸಿ ಅನಿಲ್ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ಮಗಳು ಅನಿಶಾ ಅವರ ಗಂಡನ ಮನೆಗೆ ಮಾತುಕತೆಗೆಂದು ತೆರಳಿದ ಸಂದರ್ಭದಲ್ಲೇ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಬೆಳ್ಳಾವರ ಗ್ರಾಮದ ಯುವಕ ರಾಜೇಶ್ ಅವರನ್ನ ಅನಿಲ್ ಅವರ ಮಗಳು ಅನಿಶಾ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ವಿವಾಹವಾಗಿದ್ದರು. ಈ ವಿವಾಹದ ಹಿನ್ನೆಲೆ ಕುಟುಂಬದೊಳಗೆ ಅಸಮಾಧಾನ ಮತ್ತು ವೈಮನಸ್ಸು ಇತ್ತು ಎನ್ನಲಾಗಿದೆ. ಇದೇ ಕಾರಣದಿಂದ ಅನೀಶ್ ತನ್ನ ತಂದೆ ಅನಿಲ್ ಅವರನ್ನು ಮಾತುಕತೆಗೆಂದು ಕರೆಸಿಕೊಂಡಿದ್ದಾರೆ. ಈ ವೇಳೆ ಗಂಡನಾದ ರಾಜೇಶ್ ಅನಿಲ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅನಿಲ್ ಅವರನ್ನ ತಕ್ಷಣವೇ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯ ಪತ್ತೆ ಹಾಗೂ ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಗಂಡಸಿಯ ಸೈಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಆವರಣವನ್ನ ಬಣ್ಣ ಬಣ್ಣದ ಹೂವಿನ ಅಲಂಕಾರ, ಸಕ್ಕರೆ ಅಚ್ಚುಗಳು, ಎಳ್ಳು, ಬೆಲ್ಲ ಮತ್ತು ಹಸಿರು ಬೆಳಕಿನಿಂದ ಸಿಂಗರಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ಪರಂಪರ ಉಡುಪಿನಲ್ಲಿ ಭಾಗವಹಿಸಿ ಸಂಕ್ರಾಂತಿಯ ಮಹತ್ವವನ್ನು ತಿಳಿಸುವ ಭಾಷಣ, ನೃತ್ಯ ಹಾಗೂ ಹಾಡುಗಳ ಮೂಲಕ ಹಬ್ಬದ ಸಂಸ್ಕೃತಿಯನ್ನ ಪ್ರದರ್ಶಿಸಿದರು. ರೈತರ ಶ್ರಮ, ಬೆಳೆ, ಹಬ್ಬದ ಮಹತ್ವ ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳ ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು. ಶಾಲಾ ಅಧ್ಯಕ್ಷರಾದ ಡಾಕ್ಟರ್ ವಿ.ಕೆ. ಮುಕೇಶ್ ಸರ್ ಮಾತನಾಡಿ, ಮಕರ ಸಂಕ್ರಾಂತಿ ಪ್ರಕೃತಿ ಮತ್ತು ಕೃಷಿಯೊಂದಿಗೆ ನಮ್ಮ ನಂಟನ್ನ ಸ್ಮರಿಸುವ ಹಬ್ಬವಾಗಿದೆ. ಇಂತಹ ಆಚರಣೆಗಳಿಂದ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಪರಂಪರೆಯ ಅರಿವು ಬೆಳೆಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಹಬ್ಬವನ್ನು ಸಂತಸದಿಂದ ಆಚರಿಸಿದರು. ಮೊದಲನೇ ದಿನ ಅಥವಾ ಸಂಕ್ರಾಂತಿಯ 2ನೇ ದಿನವನ್ನು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ನಮ್ಮ ಶಾಲೆಯಲ್ಲಿ. ಸೊ ಈ ಸಂದರ್ಭದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು
ದೇಶದ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಸೊ ಈ ಸಂದರ್ಭ ಎಲ್ಲ ರಾಜ್ಯಗಳಲ್ಲೂ ಇದೇ ಸಂದರ್ಭಕ್ಕೆ ಅವರ ಬೆಳೆಗಳು ಬಂದು ಬಹಳ ಸಂತೋಷದಿಂದ ಅವರ ಹೊಲಗಳಲ್ಲಿ ಇದನ್ನ ಕಣದ ಹಬ್ಬ ಅಂತಲೂ ಕೂಡ ಕರೀತಾರೆ. ಉತ್ತರ ಕರ್ನಾಟಕದ ಸೈಡು ಕಣದ ಹಬ್ಬ ಅಂತ ಹೇಳಿ ಕರೀತಾರೆ. ಸೊ ಅವತ್ತು ಈ ರಾಶಿಯನ್ನು ಮಾಡಿ ಅವರು ಬೆಳೆದಂಥ ಧಾನ್ಯಗಳನ್ನು ರಾಶಿ ಮಾಡಿ ಅದಕ್ಕೆ ಪೂಜೆ ಮಾಡಿ ಮೊದಲನೇದಾಗಿ ಅದನ್ನು ಹಂಚ್ತಾ ಇದ್ರು. ನನಗಿನ್ನೂ ಬಹಳ ನೆನಪಿದೆ. ಸುಮಾರು ನಮ್ಮ ಜಮೀನಲ್ಲಿ ಬೆಳೆದಂತಹ ಅನೇಕ ರಾಶಿಗಳನ್ನು ಮಾಡಿ ಮೊದಲನೇದಾಗಿ ನಮ್ಮ ತಾತ ಮತ್ತೆ ನಮ್ಮ ತಂದೆಯವರು ಅದನ್ನ ನಮ್ಮ ಜಮೀನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವರಿಗೆ ಊರ ಕಡೆ ಮನೆಗೆ ಇಂತಿಷ್ಟು ಕೆಲಸ ಮಾಡೋರು ಅಂತಾರೆ, ಅವ್ರಿಗೆ ಮೊದಲು ಹಂಚ್ತಾ ಇದ್ರು. ಹಂಚ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಪಾಲನ್ನು ಕಳಿಸಿ ನಂತರ ಮನೆಗೆ ಅದನ್ನ ತುಂಬಿಸ್ತಾ ಇದ್ರು. ಇವತ್ತು ಆ ವಾಡಿಕೆ ಉತ್ತರ ಕರ್ನಾಟಕದಲ್ಲಿ ನಾವು ಕೆಲವು ಕಡೆ ನೋಡಬಹುದು. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸನಾತನ ಧರ್ಮದ ಮೆಸೇಜ್ ಅನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಈಗ ಜಾಹೀರಾತು. Damro Christmas and New Year sale is back with fabulous offers. Celebrate the season of joy with our exclusive living room and office furniture collections. Explore the all-new Christmas and New Year range at your nearest Damro showroom. Visit today and bring home happiness with Damro. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸೀಕೆರೆ ತಾಲೂಕು. ಶಾಲೆಯ ಗೌರವಾನ್ವಿತ ಸಂಸ್ಥಾಪಕರಾದ ಡಾಕ್ಟರ್ ಮುಖೇಶ್ ವಿಕೆ ಅವರ ಪರಿಪೂರ್ಣವಾದ ಶೈಕ್ಷಣಿಕ ಮತ್ತು ಅವರ ನಿಸ್ವಾರ್ಥ ಸೇವೆಯಿಂದ ಸೇಂಟ್ ಜಾನ್ ಶಾಲೆಯು ಅತ್ಯುತ್ತಮವಾಗಿ ಮುನ್ನಡೆಯುತ್ತಿದೆ. ಇದಕ್ಕೆ ಪೂರಕವಾಗಿ ನುರಿತ ಮತ್ತು ತರಬೇತಿ ಪಡೆದ ಶಿಕ್ಷಕರ ತಂಡವಿರುವುದು ಮಕ್ಕಳ ಶಿಕ್ಷಣಾಭಿವೃದ್ಧಿಗೆ ಪ್ರಮುಖ ಕಾರಣವಾಗಿರುತ್ತದೆ. ನಮ್ಮ ಶಾಲೆಯು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ 10 ವರ್ಷದಿಂದ ಸತತವಾಗಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡುತ್ತಿದ್ದು 2024-25ನೇ ಸಾಲಿನಲ್ಲಿ 29 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಮತ್ತು 15 ಮಕ್ಕಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತಾರೆ. ಸೇಂಟ್ ಜಾನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್, ಬಿಸಿಎ ಮತ್ತು ಎಂಸಿಎ ವೃತ್ತಿಪರ ಕೋರ್ಸ್ಗಳನ್ನು ಮಾಡುತ್ತಿರುವುದು ಶಿಕ್ಷಕರಿಗೆ ಮತ್ತು ಪೋಷಕರಿಗೆ ಹೆಮ್ಮೆ ತಂದಿದೆ. ಶಿಕ್ಷಣದೊಂದಿಗೆ ಮಕ್ಕಳು ಕ್ರೀಡೆ, ಯೋಗ ಮತ್ತು ಸಾಂಸ್ಕೃತಿಕ ವಿಷಯದಲ್ಲೂ ಚಾಪು ಮೂಡಿಸಿದ್ದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡೋತ್ಸವದಲ್ಲಿ ಅನೇಕ ಪ್ರಶಸ್ತಿ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿಂಗ್ನಲ್ಲಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವನ್ನು ಚೆನ್ನೈನಲ್ಲಿ ಕೂಡ ಭಾಗವಹಿಸಿರುತ್ತಾರೆ. ಪ್ರತಿ ವರ್ಷವೂ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಅಕ್ಷರಾಭ್ಯಾಸ, ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೂ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ.
ಸೇಂಟ್ ಜಾನ್ಸ್ ಆಂಗ್ಲ ಮಾಧ್ಯಮ ಶಾಲೆ, ದಾಸನಹಳ್ಳಿ ಗೇಟ್, ಗಂಡಸಿ, ಅರಸಕೆರೆ ತಾಲೂಕು, ಹಾಸನ ಜಿಲ್ಲೆ. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. Camco Chocolates, spreading sweet. KNA ಮೈಲ್ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ PU ಕಾಲೇಜ್, ಹೊಳೆನರಸೀಪುರ. ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ. ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಚಿತ್ರಕಲೆ, ಧ್ಯಾನ, ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು, ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು, ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಅವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು, ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ. Admission open for nursery, first standard to PUC. KNA Milestone English Medium School and PU College, KNA Extension, Old Chennaraipatna Road, Holenasipura. Mobile 9108510737, 9108510735. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮಕ್ಕಳು ಕೇಳಿದ್ದನ್ನೆಲ್ಲ ಸುಲಭವಾಗಿ ಕೊಡಿಸಬೇಡಿ. ಪ್ರತಿನಿತ್ಯ ಪೋಷಕರು ತಮ್ಮ ಕಷ್ಟಗಳನ್ನು ಮಕ್ಕಳಿಗೆ ಹೇಳಿ, ಇಲ್ಲದಿದ್ದರೆ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಎಚ್ಚರಿಸಿದರು. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ಕಾಲರ್ಸ್ ಸಂಭ್ರಮ 14 ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೆ ಶಿಕ್ಷಣ ಇಲ್ಲದಿದ್ದರೂ ಮಾನವೀಯತೆ, ಆಲೋಚನೆ ಶಕ್ತಿ, ದೇಶಪ್ರೇಮ, ಮೌಲ್ಯ ಇತ್ತು, ಸಮಾಜಮುಖಿ ಚಿಂತನೆ ಇತ್ತು. ಈಗ ಪ್ರಪಂಚವನ್ನೇ ನಡೆಸುವ ಶಿಕ್ಷಣ ಪಡೆದು ಎಲ್ಲ ಹೊರಗಡೆ ದುಡಿಯಲು ಹೋಗುತ್ತಿದ್ದಾರೆ. ಸಮಾಜದಲ್ಲಿ ಜವಾಬ್ದಾರಿ ಇರುವ ಪೋಷಕರು ಇದ್ದಾರೆ. ಶಿಕ್ಷಕರು ಏನೆಲ್ಲ ಪ್ರಯತ್ನ ಮಾಡುತ್ತಾರೆ, ಅದು ವಿದ್ಯಾರ್ಥಿಗಳಲ್ಲಿ ಪರಿಣಾಮ ಬೀರುತ್ತದೆ. ಈ ಸಮಾಜದಲ್ಲಿ ಒಂದು ಬದಲಾವಣೆ ಆದರೆ ಶಿಕ್ಷಕರ
ಪೋಷಕರ ಸಾಮರ್ಥ್ಯ ಸಾರ್ಥಕವಾಗುತ್ತದೆ. ವರ್ತಮಾನ ಎಂಬುದು ಬೆಳವಣಿಗೆ ಶಕ್ತಿ ತಿಳಿಸುತ್ತದೆ. ಮಕ್ಕಳು ಕೇಳಿದ್ದನ್ನೆಲ್ಲ ಸುಲಭವಾಗಿ ಕೊಡಿಸಬೇಡಿ. ಕೆಲವುಗಳ ಕೊಡಿಸಿ, ಉಳಿದವ ಬಗ್ಗೆ ನಿಮ್ಮ ಕಷ್ಟಗಳ ತಿಳಿಸಿ. ಸ್ವತಂತ್ರವಾಗಿ ಬದುಕುವ ಬಗ್ಗೆ ಮಕ್ಕಳಿಗೆ ತಿಳಿಸಿ. ಪ್ರತಿನಿತ್ಯ ಪೋಷಕರ ಕಷ್ಟ ಹೇಳಿ ಪ್ರಪಂಚದ ಬಗ್ಗೆ ಹೇಳಬೇಡಿ. ಹಣವನ್ನು ಯಥೇಚ್ಛವಾಗಿ ಬಳಸುತ್ತಿದ್ದೇವೆ, ಇದು ಮಗುವಿನ ಮೇಲೆ ತೀವ್ರ ಕೆಟ್ಟ ಪರಿಣಾಮ ಬೀರುತ್ತದೆ. ಇದೊಂದು ಪವಿತ್ರ ಶಿಕ್ಷಣ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೆಸಿಕೊಟ್ಟು ನೆರೆದಿದ್ದ ಪ್ರೇಕ್ಷಕರ ಮನಗೆದ್ದರು. ಯಾವುದರ ಕಾರಣ ಅಥವಾ ಯಾವುದಕ್ಕೆ ಪರಿಣಾಮ, ಕಾರಣ ಮತ್ತು ಪರಿಣಾಮ ಅಂತ ಇರುತ್ತೆ. ಶಿಕ್ಷಣ ಯಾವುದರ ಕಾರಣ? ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣವನ್ನೇ ಪಡೆಯದೇ ಇದ್ದದ ಕಾರಣ ನಮಗೆ ಆಲೋಚನಾ ಶಕ್ತಿ ಇರಲಿಲ್ಲ. ನಮ್ಮ ಪೊಟೆನ್ಶಿಯಾಲಿಟಿ, ನಮ್ಮ ಕೆಪಾಸಿಟಿ ಬಗ್ಗೆ ನಮಗೆ ಅರಿವು ಇರಲಿಲ್ಲ. ಅದಕ್ಕೋಸ್ಕರ ನಾವು 300 ವರ್ಷಗಳ ಕಾಲ ಪಾಶ್ಚಾತ್ಯರ ದಾಸ್ಯತ್ವದಲ್ಲಿ ಆಡಿಸಿಕೊಂಡು ಬಿಟ್ವಿ. ನಮ್ಮ ಸಂಪತ್ತನ್ನೆಲ್ಲ ಅವರು ದೋಚಿಬಿಟ್ರು. ಅದಕ್ಕೆ ಈ ದೇಶ ಜಗತ್ತಿಗೆ ದೊಡ್ಡ ದೇಶ ಆಗ್ಬೇಕಾದ್ದು ಮಾನವ ಸಂಪನ್ಮೂಲ, ಜಲ ಸಂಪನ್ಮೂಲ, ಖನಿಜ ಸಂಪನ್ಮೂಲ, ಜ್ಞಾನ ಸಂಪನ್ಮೂಲ ಇದ್ದಂತ ದೇಶ ಇವತ್ತು ನಮ್ಮನ್ನ ಆಳಿದವರ ಹಿಂದೆ ನಿಂತಿದೆ ಅನ್ನಲಿಕ್ಕೆ ಅವರೆಲ್ಲ ದೋಚ್ಕೊಂಡು ಹೋದ್ರು ಅಂತ ಹೇಳ್ತಿದ್ವಿ. ಯಾವತ್ತು ಶಿಕ್ಷಣ ಇಲ್ಲದ ಸಂದರ್ಭದಲ್ಲಿ. ಆದ್ರೆ ಮಾನವೀಯತೆ ಇತ್ತು, ಮೌಲ್ಯ ಇತ್ತು, ದೇಶ ಪ್ರೇಮ ಇತ್ತು, ಸಮಾಜಮುಖಿ ಚಿಂತನೆ ಇತ್ತು. ಅವತ್ತು ನೋಡಿ, ನಮಗೆ ಸ್ವಾತಂತ್ರ್ಯ ಬಂದರೆ ನಮ್ಮದೇ ಆದ ಒಂದು ಶಿಕ್ಷಣ ಸಿಗುತ್ತೆ. ಈ ಸ್ವಾತಂತ್ರ್ಯದ ಕಾರಣದಿಂದಾಗಿ ನಮಗೆ ಒಳ್ಳೆ ಶಿಕ್ಷಣ ಸಿಕ್ಕರೆ ನಮ್ಗೆ ಆಲೋಚನಾ ಶಕ್ತಿ, ಸೃಜನಶೀಲತೆ, ಯೋಚನಾ ಶಕ್ತಿ ಬರುತ್ತೆ. ನಮ್ಮನ್ನು ನಾವೇ ಆಳ್ವಿಕೊಳ್ಳುವ ಸಾಮರ್ಥ್ಯವೂ ಕೂಡ ನಿರ್ಮಾಣ ಆಗುತ್ತೆ. ಆ ಮಗು ಇಲ್ಲಿ ನಿರೂಪಣೆ ಮಾಡ್ತಾ ಹೇಳ್ತಾ ಇತ್ತು, ಎಜುಕೇಶನ್, ದ ಅಟೈನ್ಮೆಂಟ್ ಆಫ್ ಎಜುಕೇಶನ್ ಇಸ್ ನಾಟ್ ಓನ್ಲಿ ಗೆಟ್ ದ ಮಾರ್ಕ್ಸ್ ಕಾರ್ಡ್ ಆರ್ ಡಿಗ್ರಿ ಸರ್ಟಿಫಿಕೇಟ್, ಬಟ್ ಇಟ್ ಈಸ್ ಮೆಂಟ್ ಫಾರ್ ಕೆಪಾಸಿಟಿ ಬಿಲ್ಡಿಂಗ್, ಕರೇಜ್ ಬಿಲ್ಡಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್. ನಡತೆ ನಿರ್ಮಾಣದ ಒಂದು ಪರಿಕ್ರಮ, ಧೈರ್ಯ ನಿರ್ಮಾಣದ ಒಂದು ಉಪಕ್ರಮ, ಮಾನವೀಯ ಮೌಲ್ಯಗಳನ್ನು ನಿರ್ಮಿಸುವ ಒಂದು ಶಕ್ತಿ ಅಸ್ತ್ರ ಇದು ಶಿಕ್ಷಣ. ಇಂತಹ ಒಂದು ಕ್ವಾಲಿಟಿ ಆಟಿಟ್ಯೂಡ್ ಅನ್ನು ಕಲ್ಟಿವೇಟ್ ಮಾಡಬೇಕು ಅನ್ನೋ ಒಂದು ಅನ್ವೇಷಣಾ ಬುದ್ಧಿ ಇರುವ ಆ ಒಂದು ಅಂತರ್ಗತ ಅಭಿಮಾನ ಇರುವಂತದ್ದು ಚಂದ್ರಶೇಖರ್ಗೆ. ಅದಕ್ಕೆ ನಾನು ಅವ್ರ ಕರೆದ ತಕ್ಷಣ ಬಂದಿಲ್ಲ, ನಾನು ಬರ್ತಿರ್ಲಿಲ್ಲ ಇಷ್ಟು ದೂರ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಮನೆಯಲ್ಲಿ ಹೇಳ್ಕೊಡೋಣ ಅಂದ್ರೆ ಗೌಡ್ರ ತರ ಅತ್ತೆ ಸೊಸೆದಿರು ಇವತ್ತು ಜೊತೆಲಿ ಕುಳಿತುಕೊಂತ ಇಲ್ಲ, ಮುಖಾಮುಖ ನೋಡ್ತಾ ಇಲ್ಲ. ಮೊಬೈಲ್ ನಲ್ಲಿ ಗಂಟೆಗಟ್ಟಲೆ ಬೇಕಾದ್ರೆ ಮೆಸೇಜ್ ಹಾಕ್ತಿವಿ, ಮೊಬೈಲ್ ನಲ್ಲಿ ಬೇಕಾದ್ರೆ ಗಂಟೆಗಟ್ಟಲೆ ಮಾತಾಡ್ತೀವಿ. ಎದುರುಗಡೆ ಸಿಕ್ಕರೆ ನಮ್ಮ ಸೂಕ್ತ ಮನಸ್ಸು ಕುಬ್ಜ ಆಗ್ತಾ ಇದೆ. ಇದು ಸಾಕಷ್ಟು ನಡೀತಾ ಇದೆ ಸಮಾಜದಲ್ಲಿ, ಕಲುಷಿತವಾಗಿ. ಇದೇ ವೇಳೆ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್, ಲಲಿತಾ ನಾಗರಾಜು, ರಾಮೇಗೌಡ, ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ತಾಲೂಕಿನ ಕಸಬಾ ಹೋಬಳಿ ನಲ್ಲೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಸುಗ್ಗಿ ಸಂಭ್ರಮದ ಸಂಕೇತವಾಗಿ ನಡೆಯುವ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವು ಶುಕ್ರವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ 2 ದಿನಗಳು ಗ್ರಾಮದಲ್ಲಿ ದೇವಿಗೆ ಪೂಜಾ ಕೈಂಕರ್ಯಗಳು ನಡೆದವು. ಮೊದಲಿಗೆ ಗ್ರಾಮ ದೇವತೆ ಲಕ್ಷ್ಮೀದೇವಿಯ ಒಕ್ಕಲಾಗಿರುವ ಹಾಲೇನಹಳ್ಳಿ ಗ್ರಾಮದವರು ಸಂಕ್ರಾಂತಿ ಸಲುವಾಗಿ ಗ್ರಾಮಕ್ಕೆ ಆಗಮಿಸಿ ಊರಾಚೆ ಇರುವ ಸಂಕ್ರಾಂತಿ ಮಂಟಪದಲ್ಲಿ ಬಲಿ ಶಾಂತಿ ನೀಡಿ ಗುರುವಾರ ರಾತ್ರಿ ಉತ್ಸವ ನಡೆಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು. ಶ್ರೀದೇವಿ, ಭೂದೇವಿ, ವಿಷ್ಣು ದೇವರುಗಳನ್ನ ಗ್ರಾಮದಲ್ಲಿ ಕುಲದೇವರಾಗಿ ಸ್ವೀಕರಿಸಿದ್ದು 3 ದೇವರುಗಳುಳ್ಳ ಅಡ್ಡಿಯನ್ನು ಹೊತ್ತು ಗ್ರಾಮಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಗ್ರಾಮದಲ್ಲಿನ ಕಂಬದ ರಾಯನಿಗೆ ನೈವೇದ್ಯ ಅರ್ಪಿಸಿ ಮೊದಲ ಪೂಜೆ ನೆರವೇರಿಸಿದ ನಂತರ ಆಗಮಿಸಿದ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಗ್ರಾಮದವರಾದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಎನ್.ಆರ್. ಪುರುಷೋತ್ತಮ್ ಮಾತನಾಡಿ, ನಮ್ಮೂರ ಲಕ್ಷ್ಮೀದೇವಿ ದೇವತೆಯನ್ನ ನಂಬಿಕೊಂಡಿರುವ ಭಕ್ತರಲ್ಲಿ ಹೊಸ ಚೈತನ್ಯದೊಂದಿಗೆ ಗ್ರಾಮದ ಎಲ್ಲ ಮುಖಂಡರು ಒಗ್ಗೂಡಿ ಪ್ರೀತಿ, ಸೋದರತೆಯ ಐಕ್ಯತೆಯನ್ನ ಸಂದೇಶವನ್ನ ಹಬ್ಬದ ಮೂಲಕ ಸಾರಲಾಗುತ್ತಿದೆ. ತಾವು ಬೆಳೆದ ಸುಗ್ಗಿ ಬೆಳೆಯ ಕಟಾವು ಒಕ್ಕಣೆ ಮುಗಿಸಿದ ರೈತರ ಮುಖದಲ್ಲಿ ಹಸನ್ಮುಖಿ ಸಂತೋಷ ಎಲ್ಲವೂ ತುಂಬಿರುತ್ತದೆ. ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡುವ ಮೂಲಕ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸು ಪಡೆಯಲು ಜಾತ್ರೆ ಪ್ರೇರಣೆಯಾಗಿದೆ ಎಂದರು. ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವವನ್ನು ನಾವು ಇಡೀ ಊರಿನ ಎಲ್ಲರೂ ಒಡಗೂಡಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೂರ್ವ ಕಾಲದಿಂದಲೂ
ಏನು ನಮ್ಮ ಮೂಲ ಕೃಷಿ, ಆ ಕೃಷಿಯನ್ನು ಮುಗಿದ ನಂತರ ನಾವೆಲ್ಲರೂ ಕೂಡ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಈ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಊರಿನ ಗ್ರಾಮ ದೇವತೆ ಇಡೀ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ. ಈ ಗ್ರಾಮ ದೇವತೆಯಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಚೈತನ್ಯವನ್ನು ತುಂಬಲಿ ಅನ್ನುವ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಒಡಗೂಡಿ ಇದು ಒಂದು ರೀತಿ ನಮ್ಮದು ಐಕ್ಯತೆಯ ಒಂದು ಸಂದೇಶವನ್ನು ಸಾರುವಂಥ ಹಬ್ಬ ಸಂಕ್ರಾಂತಿ. ಸುಗ್ಗಿ ಮುಗಿಸ್ಕಿದಂಥ ರೈತ ಅವನ ಮುಖದಲ್ಲಿ ಅಸನ್ಮುಖತೆ, ಸಂತೋಷ ಎಲ್ಲವೂ ಇರ್ತದೆ. ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸನ್ನು ತಾಳಲಿಕ್ಕೆ ಈ ಒಂದು ಜಾತ್ರೆ ಕಾರಣ ಆಗ್ತದೆ. ಆ ರೀತಿ ನಮ್ಮ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಇಡೀ ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಮತ್ತು ಊಟದ ವ್ಯವಸ್ಥೆ ಆಯಿತು, ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡು ಇಲ್ಲಿಯ ಗ್ರಾಮದ ಮುಖ್ಯಸ್ಥರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಆಚರಣೆ ಮಾಡುವಾಗಿ ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಗ್ರಾಮದ ಲಕ್ಷ್ಮೀದೇವಿ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವತೆ. ಇದು ಬಹುಶಃ ನಾವು ಈಗಾಗಲೇ ಓದಿ ತಿಳ್ಕೊಂಡಿರೋ ಪ್ರಕಾರ ಚೋಳರ ಕಾಲದಿಂದಲೂ ಕೂಡ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಪ್ರತೀತಿ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಒಂದು ಶಿಲ್ಪ ಕಲೆಗಳನ್ನು ನಾವು ನೋಡಿದಾಗ ಇದು ಐತಿಹಾಸಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ದೇವಾಲಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿರ್ತಕ್ಕಂಥ ಕಂಬದರಾಯದ ವಿಚಾರವನ್ನು ತೆಗೆದುಕೊಂಡಾಗ ಅದು ಏಕಶಿಲಾ ಮೂರ್ತಿ, ಏಕಶಿಲೆಯಲ್ಲಿ ಆ ಒಂದು ಕಂಬದರಾಯವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ದೇವಾಲಯದ ಆಸುಪಾಸಿನಲ್ಲಿ ಮಾಡಿರ್ತಕ್ಕಂಥದ್ದು ಈ ಚೋಳರ ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಕುರುಹಾಗಿ ಈ ದೇವಾಲಯ ನಮಗೆ ಕಂಡು ಬರುತ್ತೆ. ಇಂತಹ ದೇವಾಲಯವನ್ನು ನಾವು ಅಂದಿನಿಂದ ಇಂದಿನವರೆಗೂ ಕೂಡ ಅದಕ್ಕೆ ಯಾವುದೇ ಧಕ್ಕೆ ಬಾರದಾಗೆ, ಚ್ಯುತಿ ಬಾರದಾಗೆ ನಾವು ಇದನ್ನು ಪುನಶ್ಚೇತನ ಮಾಡಿಸ್ಕೊಳ್ಳುವಂಥದ್ದು, ಈ ಊರಿಗೆ ಅನುಕೂಲ ಆಗುವಂತೆ ಮಾಡ್ಕೊಳ್ಳುವಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದೇ ರೀತಿ ಸಹಕಾರ ಇಡೀ ನಮ್ಮ ಗ್ರಾಮಸ್ಥರಲ್ಲಿ ಪ್ರತಿ ವರ್ಷ ಇರಲಿ. ನಾವೆಲ್ಲರೂ ಇದೇ ಥರ ಹೊಸ ಹುಮ್ಮಸ್ಸಿನಿಂದ ಹೊಸ ವರ್ಷವನ್ನು, ಹೊಸ ಸಂಕ್ರಾಂತಿಯನ್ನು ನಾವು ಮೂಲತಃ ಕೃಷಿಕರು. ಈ ಕೃಷಿಕರಾದಂಥ ನಾವೆಲ್ಲರೂ ಈ ಒಂದು ಒಕ್ಕಲುತನವನ್ನು ನಾವು ಮಾಡಿ ಸಂತೋಷಪಟ್ಟು ಈ ಒಂದು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಕೂಡ ನಮ್ಮ ತಾಲೂಕಿನ, ಬಹುಶಃ ಇದು ನಮ್ಮ ದೇವಾಲಯ ಇಡೀ ತಾಲೂಕಿಗೆ ಹೆಸರುವಾಸಿ ಅನ್ನೋ ದೇವಾಲಯ. ಕಾರ್ಯಕ್ರಮದಲ್ಲಿ ಮಾಜಿ ಕನ್ವೀನರ್ ಎನ್.ಕೆ. ವಿಶ್ವನಾಥ್, ಗ್ರಾಮದ ಮುಖಂಡರಾದ ಪ್ರಕಾಶ್, ಎನ್.ಎಸ್. ಲೋಕೇಶ್, ರಮೇಶ್, ರಾಮು, ನಲ್ಲೂರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಎನ್.ಕೆ. ದಿನೇಶ್ ಹಾಗೂ ಎಲ್ಲ ಮುಖಂಡರುಗಳು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಪತ್ರಕರ್ತರು ಸಮಯ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕು. ಅಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಕಿವಿಮಾತು. ಜನವರಿ 20ರಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ, ಆತ್ಮವಿಶ್ವಾಸ ಶಿಬಿರ. ಪರೀಕ್ಷೆ ಎಂದರೆ ಭಯ ಬೇಡ. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಬಿಕೆ ಗಂಗಾಧರ್ ಹೇಳಿಕೆ. ಬೇಲೂರು ಪಟ್ಟಣ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ಶನಿವಾರ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ. ದಾಖಲಾತಿಗಳ ಪರಿಶೀಲನೆ. 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಸೂಚನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.